ಕೆಲವು ತಿಂಗಳುಗಳಿಂದ ಸೈಲೆಂಟ್ ಆಗಿದ್ದ ರಷ್ಯಾ ಈಗ ಮತ್ತೆ ವೈಲೆಂಟ್ ಆಗಿದೆ. ಇದೀಗ ಉಕ್ರೇನ್ ಮೇಲೆ ರಷ್ಯಾ ದಾಳಿ ನಡೆಸಿದೆ. ಬೆಳ್ಳಂಬೆಳಗ್ಗೆಯೇ ಉಕ್ರೇನ್ನ ರಾಜಧಾನಿ ಕೀವ್ ಮೇಲೆ ರಷ್ಯಾ ದಾಳಿ ಮಾಡಿದೆ. ರಷ್ಯಾದ ಭೀಕರ ದಾಳಿಗೆ ಕೆಲವು ಕಟ್ಟಡಗಳು ಧ್ವಂಸವಾಗಿವೆ. ಘಟನೆಯಲ್ಲಿ ಹಲವರು ಗಾಯಗೊಂಡಿದ್ದಾರೆ. ಸಾವು ನೋವಿನ ಬಗ್ಗೆ ಅಧಿಕೃತ ಮಾಹಿತಿ ಇನ್ನಷ್ಟೇ ಹೊರಬರಬೇಕಿದೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಭಾರತಕ್ಕೆ ಭೇಟಿ ನೀಡಿದ್ದಾರೆ. ನಿನ್ನೆ ಭೇಟಿ ನೀಡಿದ ರೂಬಿಯೋ ವಿದೇಶಾಂಗ ಸಚಿವ ಜೈಶಂಕರ್ ಜೊತೆ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಇದೇ ವೇಳೆ ಅನೇಕ ದ್ವಿಪಕ್ಷೀಯ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇನ್ನು ಇವತ್ತು ಜಂಟಿ ಸುದ್ದಿಗೋಷ್ಠಿ ನಡೆಸಿ ಉಭಯ ನಾಯಕರು ಕೆಲವು ಮಾಹಿತಿಗಳನ್ನು ನೀಡಿದರು. ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿದೇಶಾಂಗ ಸಚಿವ ಜೈಶಂಕರ್, ಅಮೆರಿಕ ಜೊತೆ ಭಾರತಕ್ಕೆ ಉತ್ತಮ ಬಾಂಧವ್ಯ ಇದೆ. ದ್ವಿಪಕ್ಷೀಯ ಸಭೆಯಲ್ಲಿ ಅನೇಕ ವಿಚಾರಗಳ ಬಗ್ಗೆ ಚರ್ಚೆಯಾಗಿದೆ. ಪ್ರಧಾನಿ ಕೂಡ ಕೆಲವು ಜಾಗತಿಕ ವಿಚಾರಗಳನ್ನು ಮುಂದಿಟ್ಟಿದ್ರು. ಇನ್ನು ರೂಬಿಯೋ ಮಾತನಾಡಿ, ಭಯೋತ್ಪಾದನೆಯಿಂದ ಭಾರತ ಹಾಗೂ ಅಮೆರಿಕ ಎರಡೂ ದೇಶಗಳು ನಲುಗಿದೆ. ಭಾರತ ಹಾಗೂ ಅಮೆರಿಕ ನಡುವೆ ದೂರದೃಷ್ಟಿಯ ಯೋಜನೆಗಳ ಬಗ್ಗೆ ಚರ್ಚೆಯಾಗಿದೆ ಅಂತ ಹೇಳಿದರು. ಆಫ್ರಿಕಾ ದೇಶಗಳಲ್ಲಿ ಹರಡುತ್ತಾ ಇರುವ ಎಬೋಲಾ ಸಾಂಕ್ರಾಮಿಕ ರೋಗದ ಹಿನ್ನೆಲೆ ಭಾರತ ಸರ್ಕಾರವು ಮಹತ್ವದ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ. ಕಾಂಗೋ, ಉಗಾಂಡ ಮತ್ತು ದಕ್ಷಿಣ ಸುಡಾನ್ ದೇಶಗಳಿಗೆ ಅನಗತ್ಯವಾಗಿ ಪ್ರಯಾಣಿಸಬೇಡಿ ಅಂತ ಕೇಂದ್ರ ಆರೋಗ್ಯ ಸಚಿವಾಲಯ ಸೂಚನೆ ಕೊಟ್ಟಿದೆ. ಉಗಾಂಡ ದೇಶಗಳಲ್ಲಿ ಎಬೋಲಾ ವೈರಸ್ನ ಅತ್ಯಂತ ಅಪಾಯಕಾರಿಯಾಗಿ ಹರಡುತ್ತಾ ಇದ್ದು ಅನೇಕರು ಪ್ರಾಣ ಕಳೆದುಕೊಂಡಿದ್ದಾರೆ. ಹಿನ್ನೆಲೆ ಅನಗತ್ಯವಾಗಿ ಪ್ರಯಾಣ ಮಾಡದಂತೆ ಕೇಂದ್ರ ಆರೋಗ್ಯ ಸಚಿವಾಲಯ ಮಾರ್ಗಸೂಚಿ ರಿಲೀಸ್ ಮಾಡಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ರಾಜ್ಯ ಪ್ರವಾಸದಲ್ಲಿದ್ದಾರೆ. ಇವತ್ತು ಬೆಳಗ್ಗೆ ಬಿಎಸ್ವೈ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಸವಿದ ನಿತಿನ್ ನಬೀನ್ ಅಲ್ಲಿಂದ ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ನಿತಿನ್ ನಬೀನ್ ಜೊತೆ ಬಿಜೆಪಿ ನಾಯಕರು ಫೋಟೋ ತೆಗೆಸಿಕೊಂಡರು. ಇನ್ನು ನಿತಿನ್ ನಬೀನ್ ನೇತೃತ್ವದಲ್ಲಿ ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆದಿದೆ. ಸಭೆಯಲ್ಲಿ ಬಿಜೆಪಿ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ರಾಜ್ಯ ಪದಾಧಿಕಾರಿಗಳು, ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾಧ್ಯಕ್ಷರು, ಸಾಮಾಜಿಕ ಜಾಲತಾಣಗಳ ತಂಡದ ಸಂಚಾಲಕರು ಮತ್ತು ಪ್ರಶಿಕ್ಷಣ ಅಭಿಯಾನ ಸಮಿತಿ ಸದಸ್ಯರು ಸೇರಿದಂತೆ 235 ಸದಸ್ಯರು ಪಾಲ್ಗೊಂಡಿದ್ದಾರೆ. ಇನ್ನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಅನೇಕ ನಾಯಕರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಇನ್ನು ನಿತಿನ್ ನಬೀನ್ ಸಭೆಯಲ್ಲಿ ಬಿಜೆಪಿ ರೆಬಲ್ ಲೀಡರ್ಸ್ ಕೂಡ ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ, ಬಿಪಿ ಹರೀಶ್ ಭಾಗಿಯಾಗಿದ್ದಾರೆ. ಈ ಹಿಂದೆ ಬಿಜೆಪಿಯ ಸಭೆಯಲ್ಲಿ ರೆಬಲ್ ಲೀಡರ್ಸ್ ಗೈರಾಗ್ತಿದ್ರು. ಆದರೆ ಇಂದಿನ ಮೀಟಿಂಗ್ಗೆ ರೆಬಲ್ ಲೀಡರ್ಸ್ ಹಾಜರಾಗಿರೋದು ಬಿಜೆಪಿ ಪಾಳ್ಯದಲ್ಲಿ ಎಲ್ಲವೂ ಸರಿಯಾಯ್ತಾ ಅನ್ನೋ ಪ್ರಶ್ನೆ ಹುಟ್ಟುಹಾಕಿದೆ. ಹಿಂದುಳಿದ ವರ್ಗಕ್ಕೆ ಮೀಸಲಾತಿ ಹಂಚಿಕೆಯಾಗಬೇಕು. 4 ಕೋಟಿ ಎಸ್ಸಿ, ಎಸ್ಟಿ, ಒಬಿಸಿ ಜನರಿಗೆ ಸಮಸ್ಯೆಯಾಗದಂತೆ ಸರ್ಕಾರಗಳು ಕಾರ್ಯನಿರ್ವಹಿಸಬೇಕು ಅಂತ ಕಾಂಗ್ರೆಸ್ ಮುಖಂಡ ವಿಎಸ್ ಉಗ್ರಪ್ಪ ಹೇಳಿದ್ದಾರೆ. ಈ ಕುರಿತು ಕೊಪ್ಪಳದಲ್ಲಿ ಮಾತನಾಡಿದ ಅವರು, ಮೀಸಲಾತಿ ಅನ್ನೋದು ಭಿಕ್ಷೆ ಅಲ್ಲ. ಅನೇಕರು ಸುಳ್ಳು ಪ್ರಮಾಣ ಪತ್ರ ನೀಡಿ ಹಿಂದುಳಿದ ವರ್ಗದವರ ಕೆಲಸ ಪಡೆದುಕೊಂಡಿರಬಹುದು. ಸರ್ಕಾರ ಈ ಎಲ್ಲ ವಿಚಾರ ಬಗ್ಗೆ ಗಮನ ಹರಿಸಬೇಕು. ಇಲ್ಲವಾದರೆ ಹಂತ ಹಂತವಾಗಿ ಹೋರಾಟ ಮಾಡ್ತೀವಿ ಅಂತ ಗುಡುಗಿದ್ದಾರೆ. ಇದು ಕೇವಲ ರಾಜಕೀಯ ತೋರುಗಾಣಿಕೆಗಲ್ಲ. ನಾವು ಇದನ್ನು ಹೋರಾಟ ಮಾಡಿ ರಿಸರ್ವೇಷನ್ ಕೊಡಿಸಿರುವಂಥದ್ದು. ರಿಸರ್ವೇಷನ್ ಎಲ್ಲ ನನ್ನ ಮೇಲೆ ಒಬ್ಬ ಹುಡುಗ PhD ಮಾಡಿದ್ದಾನೆ. ಆ ಪುಸ್ತಕದಲ್ಲಿ ನನ್ನ ಬಹುತೇಕ ಭಾಷಣಗಳನ್ನು ಪಬ್ಲಿಷ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರು, DK ಶಿವಕುಮಾರು, ಬರಗೂರು ರಾಮಚಂದ್ರಪ್ಪ, PGR ಸಿಂಧ್ಯಾ, ಜಸ್ಟಿಸ್ ನಾಗಮೋಹನ್ ದಾಸ್ ಸೇರಿ ಅದನ್ನು ಬಿಡುಗಡೆ ಮಾಡಿದ್ದು ಲಾಸ್ಟ್ ಡಿಸೆಂಬರಲ್ಲಿ. ಅದರಲ್ಲಿ ನಾನು ಯಾವ್ಯಾವ ಇಶ್ಯೂ ಮೇಲೆ ಎಷ್ಟೆಷ್ಟು ಮಾತನಾಡಿದ್ದೇನೆ ಪಾರ್ಲಿಮೆಂಟಲ್ಲಿ, ಕೌನ್ಸಿಲಲ್ಲಿ, ವಿರೋಧ ಪಕ್ಷದ ನಾಯಕನಾಗಿ, ಶಾಸಕನಾಗಿ ಅನ್ನೋದಂಥದ್ದಿದೆ. ಹಾಗಾಗಿ ಉಗ್ರಪ್ಪ ಕೊನೆಯ ಉಸಿರಿರೋವರೆಗೂ ಸಹ ಸಂವಿಧಾನಕ್ಕೆ ಬದ್ಧನಿರ್ತಾನೆ. ಸಾಮಾಜಿಕ ನ್ಯಾಯಕ್ಕೆ ಲೆಟ್ ವಾಟ್ ಮೇ ಕಮ್ ಹೋರಾಟ ಮಾಡ್ತೇವೆ ಹೊರತು ಬೇರೆಯವರಿಗಾಗಿ. ನೀಟ್ ಹಗರಣ ವಿಚಾರವಾಗಿ ಕೊಪ್ಪಳದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಉಗ್ರಪ್ಪ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ನೀಟ್ ಪೇಪರ್ ಲೀಕ್ ಆದ ಬಳಿಕ ಇದೀಗ ಅನೇಕ ವಿದ್ಯಾರ್ಥಿಗಳು ಸುಸೈಡ್ ಮಾಡಿಕೊಂಡಿದ್ದಾರೆ. ಬಿಜೆಪಿ ಆಡಳಿತದಲ್ಲಿ ಪೇಪರ್ ಲೀಕ್ ಆಗ್ತಿರೋದು ಇದೇ ಮೊದಲಲ್ಲ. ರಾಜ್ಯದಲ್ಲಿ ಈ ಹಿಂದೆ PSI ನೇಮಕಾತಿಯಲ್ಲಿ ಹಗರಣ ನಡೆದಿತ್ತು. ಅನೇಕ ಹಗರಣಗಳು ಬಿಜೆಪಿ ಸಮಯದಲ್ಲಿ ಆಗಿದೆ. ಬಿಜೆಪಿ ಬೇಜವಾಬ್ದಾರಿಯ ಪಕ್ಷ ಅಂತ ಕಿಡಿಕಾರಿದರು. 22 ಲಕ್ಷ ವಿದ್ಯಾರ್ಥಿಗಳು ನೀಟ್ಗೆ ಅಪಿಯರ್ ಆಗಿದೆ. ಲೀಕ್ ಆಗಿದೆ 5 ಸಾರಿ ಆಗಿದೆ. 5 ಸಾರಿ ಲೀಕ್ ಆಗಿದೆ, 5-6 ಸಾರಿ. ಈ ಸಾರಿ ಎಲ್ಲೂ ಒಂದು ಕಡೆ ಮಹಾರಾಷ್ಟ್ರ, ಇನ್ನೊಂದು ಕಡೆ ರಾಜಸ್ಥಾನ. ಯಾವ ಸರ್ಕಾರ ಇರೋದು? ಕೇಂದ್ರ ಧರ್ಮೇಂದ್ರ ಪ್ರಧಾನ್ ಏನಪ್ಪ ಮಾಡ್ತಾ ಇದೆಯಾ? ನೀವು ಏನೂ ನಡೆದೇ ಇಲ್ಲ. ಎಕ್ಸಾಮ್ ಮಾಡಿದ್ದೀವಿ. ಅನೇಕ ಮಕ್ಕಳು ಇವತ್ತು ಸಾವನ್ನಪ್ಪ ಆತ್ಮಹತ್ಯೆಗಳನ್ನು ಮಾಡ್ತಿದ್ದಾರೆ. ಆ ಆತ್ಮಗಳಿಗೆ ಶಾಂತಿ ಸಿಗಲಿ. ಇದೊಂಥರ ಲಜ್ಜೆಗೆ
ಹುದ್ದೆಯನ್ನ ಹಿಂಪಡೆದ ವಿಚಾರವಾಗಿ ಕೆಲ ದಿನಗಳ ಹಿಂದೆ ಕೆಪಿಸಿಸಿ ಕಚೇರಿಯಲ್ಲಿ ಗಲಾಟೆ ನಡೆದಿತ್ತು. ದೀಪಿಕಾ ರೆಡ್ಡಿ ಬೆಂಬಲಿಗರು ದಾಂಧಲೆ ಎಬ್ಬಿಸಿದ್ರು ಎನ್ನಲಾಗಿತ್ತು. ಇದೀಗ ಘಟನೆ ಸಂಬಂಧ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷೆ ದಿವ್ಯಾ ಪ್ರತಿಕ್ರಿಯೆ ಕೊಟ್ಟಿದ್ದು, ದೀಪಿಕಾ ರೆಡ್ಡಿ ಅವರು ಮಾಡಿರುವ ಆರೋಪಗಳು ಸುಳ್ಳು. ದೀಪಿಕಾ ಗಲಾಟೆ ಮಾಡಬೇಕಂದೇ ಬೆಂಬಲಿಗರ ಜೊತೆ ಬಂದಿದ್ರು, ಗಲಾಟೆ ಮಾಡಿ ಸುಳ್ಳು ಆರೋಪ ಮಾಡಿದ್ದಾರೆ. ನಾನು 12 ಲಕ್ಷ ಓಟ್ ತಗೊಂಡಿದ್ದೇನೆ ಅಂತಾರೆ. ಇಬ್ಬರು ಬ್ಯಾನರ್ ರಾಜಕೀಯ ಮಾಡ್ತಾರೆ ಅಂತ ಆರೋಪಿಸಿದ್ರು. ಸರ್, ಅವರ ಆರೋಪ ಮೊದಲನೇದಾಗಿ ಸುಳ್ಳು. ಅವರು ಅವತ್ತಿನ ದಿನ ಗಲಾಟೆ ಮಾಡಬೇಕು ಅನ್ನೋದಕ್ಕೋಸ್ಕರನೇ ಮೀಟಿಂಗ್ ಸ್ಟಾರ್ಟ್ ಆಗಿದ್ದು 20 ನಿಮಿಷಕ್ಕೆ ಬಂದಿರೋದು ಅವರು, ಆಯಿತಾ. ಅವ್ರಿಗೆ ನೋಟಿಸ್ನ ಕೊಟ್ಟಿದ್ರು. ತಾರಿಕ್ ಭಗವಾನು, ನಿಗಮ್ ಭಂಡಾರಿ ಅವರು ಬಂದು 1 ವಾರ ಆಗಿತ್ತು. ಅವ್ರಿಗೆ ಫೋನ್ ಮಾಡಿ ಕರೆದಿದ್ದಾರೆ. ಅವ್ರ ಫೋನಿಗೆ ರೆಸ್ಪಾನ್ಸ್ ಮಾಡ್ದಿರಾ, ಅವರು ಬರ್ದಿರಾ. ಅವತ್ತಿನ ದಿನ ಸಭೆಯಲ್ಲಿ ಗಲಾಟೆ ಮಾಡಬೇಕು, ಎಲ್ಲರ ಮುಖಾಂತರ ತೋರಿಸ್ಬೇಕು, ಪಬ್ಲಿಸಿಟಿ ಆಗಬೇಕು ಅನ್ನೋ ವಿಚಾರಕ್ಕೋಸ್ಕರ ಅವ್ರು ಬಂದು ಗಲಾಟೆ ಮಾಡಿ ಸುಳ್ಳು ಆರೋಪಗಳು ಕೊಟ್ಟಿದ್ದಾರೆ. ಆಮೇಲೆ ಈ ಹೆಣ್ಮಕ್ಳು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಗೌಡ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ನಿರ್ಣಯಗಳನ್ನು ಸ್ವಾಗತಿಸಿದ್ದಾರೆ. ಗಿಗ್ ವರ್ಕರ್ಗಳಿಗೆ ಅನುಕೂಲವಾಗುವ ನಿರ್ಣಯವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ರಾಜ್ಯ ಸರ್ಕಾರದ ನಿರ್ಣಯವನ್ನು ಕಾಂಗ್ರೆಸ್ ಬೆಂಬಲಿಸುತ್ತೆ. ರಾಜ್ಯದಲ್ಲಿ ಸುಮಾರು 5 ಲಕ್ಷ ಜನ ಗಿಗ್ ವರ್ಕರ್ ಇದ್ದಾರೆ. ಅವರಿಗೆ ಇಎಸ್ಐ, ಪಿಎಫ್ ಸೌಲಭ್ಯ ಸಿಗುವ ಹಾಗೆ ಮಾಡಿದ್ದಾರೆ ಅಂತ ಹೇಳಿದರು. ಹೋಲಿಸಿಕೊಂಡ್ರೆ ಕರ್ನಾಟಕದಲ್ಲಿ 5 ಲಕ್ಷಕ್ಕೂ ಹೆಚ್ಚು ಗಿಗ್ ವರ್ಕರ್ಸ್ ಇದ್ದಾರೆ. ಆದರೆ ನಾವು ಇಲ್ಲಿವರೆಗೂ ಕೂಡ 8,000 ಗಿಗ್ ವರ್ಕರ್ಸ್ ಅನ್ನ ಮೆಂಬರ್ಶಿಪ್ ಮಾಡೋದ್ರ ಮುಖಾಂತರ ಅದೊಂದು ಕಾಂಕ್ಲೇವನ್ನ ಮಾಡಬೇಕು ಅಂತ ರಾಹುಲ್ ಗಾಂಧಿ ಅವರ ಆದೇಶ ಇತ್ತು. ಅದಕ್ಕೆ ಕಾಂಕ್ಲೇವ್ ಕೂಡ ಡೇಟ್ ಅನ್ನ ಕೇಳ್ತಾ ಇದ್ದೀವಿ. ಇಎಸ್ಐ, ಪಿಎಫ್ ಕೊಡ್ಬೇಕು ಅಂತ ಆದೇಶ ಆಗಿರೋದ್ರಿಂದ ಮುಂಚೆ ಏನಾಗ್ತಿತ್ತು, ಇಎಫ್ಐ ಕೊಡ್ತಿರ್ಲಿಲ್ಲ, ಪಿಎಫ್ ಕೊಡ್ತಿರ್ಲಿಲ್ಲ, ಇಎಸ್ಐ ಇರಲಿಲ್ಲ, ಮತ್ತೆ ಅಪಘಾತ ವಿಮೆನೂ ಕೊಡಿರ್ಲಿಲ್ಲ. ಅವರಿಗೆ ಆರೋಗ್ಯ ಇದು ಏನೋ ತೊಂದರೆ ಆಯ್ತು ಕೂಡ ಯಾರು ಕೂಡ ನೋಡ್ತಾ ಇರಲಿಲ್ಲ. ಆದ್ರೆ ಈಗ ಅವೆಲ್ಲವನ್ನ ನಮ್ಮ ವೆಲ್ಫೇರ್ ಬೋರ್ಡು ಕೊಡ್ತಾ ಇದೆ. ಅಂದ್ರೆ 4 ಲಕ್ಷ ವಿಮೆನೂ ಕೂಡ ಕೊಡ್ತಾ ಇದೆ, ಅಪಘಾತ ವಿಮೆ. ಇನ್ನು ಬಿಡದಿ ಟೌನ್ಶಿಪ್ ವಿಚಾರವಾಗಿಯೂ ಮಾತನಾಡಿದ ಮಂಜುನಾಥ್, ಬಿಡದಿಯಲ್ಲಿ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡಲು ಟೌನ್ಶಿಪ್ ಯೋಜನೆ ಮಾಡಿದ್ದಾರೆ. ಅಲ್ಲಿನ ಜನರಿಗಾಗಿ ಯೋಜನೆ ಮಾಡ್ತಿದ್ದಾರೆ. ಆದರೆ ಕುಮಾರಸ್ವಾಮಿಗೆ ನೀಟ್ ವಿಚಾರ ಬೇಡ. ಹಾರೋಹಳ್ಳಿಯಲ್ಲಿ ಕೈಗಾರಿಕೆ ಮಾಡುವಾಗ ಡಿಕೆಶಿ ಬೇಡ ಅಂದಿದ್ರು. ಆದರೂ ಅಲ್ಲಿ ಕೈಗಾರಿಕಾ ವಲಯ ಮಾಡಿದ್ಯಾಕೆ? ಬಿಡದಿ ಟೌನ್ಶಿಪ್ ಯೋಜನೆಯ ಸ್ಕ್ರಿಪ್ಟ್ ರೈಟರ್, ಡೈರೆಕ್ಟರ್ ಎಲ್ಲವೂ HDK ಅವರೇ. ಬಿಡದಿ ಜನ ದಡ್ರಲ್ಲ, ನೀವು ಹೇಳುವ ಹಾಗೆ ಬ್ರೋಕರ್ಗಳಲ್ಲ ಅಂತ ತಿರುಗೇಟು ನೀಡಿದ್ರು. ನಮ್ಮ ಬಿಡದಿ ಟೌನ್ಶಿಪ್ ಅಂತೂ ಉದ್ಯೋಗ ವ್ಯವಸ್ಥೆಗೆ ಖಾತ್ರಿಯಾಗಿದೆ. ಅಲ್ಲಿನ ಬಿಡದಿಯ ಜನರು ಬಹಳ ಖುಷಿಯಲ್ಲಿದ್ದಾರೆ ಅಂತ ಅಂದ್ರೆ ಅಲ್ಲಿ ಬೇರೆ ತರದ ಚಲಾವಣೆಗೆ ವೆಲ್ಕಮ್ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಮಗನಿಗೆ ಕಾಮನ್ ಮ್ಯಾನ್ ಅಂತೆ. ಕಾಮನ್ ಮ್ಯಾನ್ ಅಂದ್ರೆ ಯಾರು? ಕಾಮನ್ ಮ್ಯಾನ್ ಯಾರನ್ನು ಕೂಡ ಎಕ್ಸ್ ಚೀಫ್ ಮಿನಿಸ್ಟರ್ ಮನೆಯಿಂದ ಬರಲ್ಲ, ಎಕ್ಸ್ ಪ್ರೈಮ್ ಮಿನಿಸ್ಟರ್ ಮನೆಯಿಂದ ಬರಲ್ಲ. ಕಾಮನ್ ಮ್ಯಾನ್ ಯಾರಾದ್ರೂ ಕೂಡ ಯಾವ್ದೋ ಬಡವ್ರ ಮನೆಯಿಂದ ನಾರ್ಮಲ್ ಕೆಲಸ ಮಾಡ್ಕೊಂಡು ದುಡ್ಕೊಂಡು ಅವ್ರ ಬಂದು ಕ್ವಶನ್ ಮಾಡ್ತಾರೆ, ಅದು ಕಾಮನ್ ಮ್ಯಾನ್. ಅಲ್ಲಿರುವ ರೈತರು 70% ಒಪ್ಕೊಂಡಿದ್ದಾರೆ. ಏನಂತ ನಾವು ಒಪ್ಪಿದೀವಿ, ನಾವು ಬಂದು ಅದಕ್ಕೆ ಇದು ಮಾಡಿದೀವಿ ಅಂತ. ರೈತರಿಗೆ ಯಾರಿಗೂ ತೊಂದರೆ ಆಗಲ್ಲ, ಯಾವ ಕೆಲಸನೂ ಕೂಡ ಮಾಡಕ್ಕಾಗಲ್ಲ. ಆ ರೈತರಿಗೆ ತೊಂದರೆ ಆಗಿದೆ ಅಂತ ನಾವು ಕೂಡ ಒಪ್ತಾ ಇದೀವಿ. ಕೆಲವರು ತೊಂದರೆ. ಬಿಜೆಪಿ ಮುಖಂಡನ ಮೇಲೆ ಅತ್ಯಾಚಾರ ಆರೋಪ ಕೇಳಿಬಂದಿದೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ಹಾಗೂ ಬೆದರಿಕೆ ಹಾಕಿದ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆ ಬಿಜೆಪಿ ಮುಖಂಡ ವಕೀಲ ಭರತ್ ವಿರುದ್ಧ ಭದ್ರಾವತಿಯ ಪೇಪರ್ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪತಿಯ ಸ್ನೇಹಿತನೇ ಅಂತ ಪರಿಚಯಿಸಿಕೊಂಡು ದೌರ್ಜನ್ಯ ಎಸಗಲಾಗಿದೆ ಎನ್ನಲಾಗಿದೆ. ಸದ್ಯ ದೂರು ದಾಖಲಾಗ್ತಾ ಇದ್ದಂಗೆ ಆರೋಪಿ ಭರತ್ ಎಸ್ಕೇಪ್ ಆಗಿದ್ದು ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಿಂದಾಗಿ ಇನ್ನುಳಿದ ಯೋಜನೆಗಳಿಗೆ ಅನುದಾನವೇ ಸಿಗ್ತಾ ಇಲ್ಲ ಎನ್ನಲಾಗ್ತಾ ಇದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಅಂತರ್ಜಾತಿ ವಿವಾಹದ ದಂಪತಿಗೆ ಪ್ರೋತ್ಸಾಹ ಧನವೇ ಬರ್ತಿಲ್ವಂತೆ. ಧಾರವಾಡ ಜಿಲ್ಲೆಯೊಂದರಲ್ಲೇ ಕೋಟಿ ರೂಪಾಯಿ ಪ್ರೋತ್ಸಾಹ ಧನ ಬಾಕಿ ಇದೆ. ಸಮಾಜ ಹಾಗೂ ಕುಟುಂಬದವರ ವಿರೋಧಿಸಿ ಮದುವೆ ಆಗಿರೋ ಜೋಡಿಗಳು ಆರ್ಥಿಕ ಸಹಾಯ ಸಿಗದೆ ಪರದಾಡುವಂತಾಗಿದೆ. ಜಿಬಿಎ ವ್ಯಾಪ್ತಿಯಲ್ಲಿ 25 ಅಂಗಡಿಗಳನ್ನು ಬಂದ್ ಮಾಡಲಾಗಿದೆ. ಎಇಸಿಎಸ್ ಲೇಔಟ್ ಮಹದೇವಪುರದಲ್ಲಿರುವ ಅಂಗಡಿಗಳಿಗೆ ವಸತಿ ಪ್ರದೇಶದಲ್ಲಿ ಅಂಗಡಿ ನಡೆಸುವಂತಿಲ್ಲ ಅಂತ ನೋಟಿಸ್ ಕೊಡಲಾಗಿದೆ. ಜನೌಷಧಿ ಕೇಂದ್ರ, ಹೋಟೆಲ್ ಅಂಗಡಿಗಳು, ದಿನಸಿ ಅಂಗಡಿಗಳಿಗೆ ಪಾಲಿಕೆ ಅಧಿಕಾರಿಗಳು ನೋಟಿಸ್ ಕೊಟ್ಟು ಮುಚ್ಚಿಸಿದ್ದಾರೆ. ಇದಕ್ಕೆ ಪ್ರತಿರೋಧ ವ್ಯಕ್ತಪಡಿಸಿರುವ ವ್ಯಾಪಾರಿಗಳು ಜಿಬಿಎ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಜೂನ್ 18ಕ್ಕೆ ಮುಷ್ಕರ ನಡೆಸೋಕೆ ಮುಂದಾಗಿದ್ದಾರೆ. ಎಸಿಎಸ್ ಲೇಔಟ್ನಲ್ಲಿ ನಾನು ಬೇಕರಿ ಇಟ್ಕೊಂಡಿದ್ದೀನಿ. ಸುಮಾರು 10 ವರ್ಷದಿಂದ ಬೇಕರಿ ಇದೆ. 1 ವರ್ಷದಿಂದ ಈ ಥರ ನೋಟಿಸ್ ಕೊಟ್ಟು ಬೇಕ್ರಿ ಬಂದ್ ಮಾಡೋದು ಬಂದು ಈ ಥರ ಇದು ಮಾಡಿಸ್ತಾ ಇದ್ದಾರೆ. ಇವಾಗ ಕಂಪ್ಲೀಟಾಗಿ ನಮ್ಮ ರೋಡಲ್ಲಿ ಸುಮಾರು ಒಂದು 13 ಅಂಗಡಿಗಳು ಬಂದ್ ಮಾಡಿದ್ದಾರೆ. ಇನ್ನು ಟೋಟಲ್ ಕೆಲವೊಂದು 27 ಅಂಗಡಿಗಳು ನೋಟಿಸ್ ಕೊಟ್ಟಿದ್ದಾರೆ. ಪದೇ ಇವ್ರದ್ದು BBMP ಅಧಿಕಾರಿ ಕಿರುಕುಳ ಜಾಸ್ತಿ ಆಗ್ತಾಯಿದೆ ನಮಗೆ. ಕಾರಣ
ಬೆಂಗಳೂರಲ್ಲಿ ಶಿವಾಜಿನಗರ ಮೂಲದ ವೃದ್ಧೆಯೊಬ್ಬರನ್ನ ಡಿಜಿಟಲ್ ಅರೆಸ್ಟ್ ಮಾಡಿ 4 ಕೋಟಿ ದೋಚಿದ್ದ ಗ್ಯಾಂಗ್ ಈಗ ಪೊಲೀಸರ ಅತಿಥಿಯಾಗಿದೆ. ವೃದ್ಧೆಯೊಬ್ಬರನ್ನ ಬೆದರಿಸ್ತಾ ಇದ್ದ ಗ್ಯಾಂಗ್ ಜನವರಿಯಿಂದ ಈವರೆಗೆ ವೃದ್ಧೆಯಿಂದ 4 ಕೋಟಿ ರೂಪಾಯಿ ದೋಚಿದ್ದ ಸೈಬರ್ ವಂಚಕರು ಇನ್ನಷ್ಟು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಈ ವೇಳೆ ತನ್ನ ಮನೆಯಲ್ಲಿದ್ದ ಚಿನ್ನಾಭರಣವನ್ನ ಅಡ ಇಡಲು ವೃದ್ಧೆ ಬಂದಿದ್ದಾರೆ. ಇದನ್ನು ಗಮನಿಸಿದ ಬ್ಯಾಂಕ್ ಮ್ಯಾನೇಜರ್ ವೃದ್ಧೆ ಬಳಿ ವಿಚಾರಿಸಿದ್ದು ದೂರು ನೀಡುವಂತೆ ಹೇಳಿದ್ದಾರೆ. ಸದ್ಯ ಆರೋಪಿಗಳನ್ನು ಪೊಲೀಸರು ಹೆಡೆಮುರಿ-ಕಟ್ಟಿದ್ದಾರೆ. ವೃದ್ಧೆಗೆ ಪ್ರಾಪರ್ಟಿ ಮಾರಿದ ಕೋಟ್ಯಾಂತರ ರೂಪಾಯಿ ಹಣ ಬಂದಿತ್ತು. ಇದರ ಬಗ್ಗೆ ಮಾಹಿತಿ ಪಡೆದು ಆರೋಪಿಗಳು ಡಿಜಿಟಲ್ ಅರೆಸ್ಟ್ ಮಾಡಿದ್ದಾರೆ. ಮಹಿಳೆಯೊಬ್ಬರಿಗೆ 2.7 ಲಕ್ಷ ರೂಪಾಯಿ ವಂಚನೆ ಮಾಡಿರುವ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಜಾಹೀರಾತಿನ ಲಿಂಕ್ ಕಳುಹಿಸಿ ಅಪರಿಚಿತರು ವಂಚನೆ ಮಾಡಿದ್ದಾರೆ. ಹುಬ್ಬಳ್ಳಿಯ ವಿಜಯಲಕ್ಷ್ಮಿ ಗಟ್ಟೂರ ವಂಚನೆಗೊಳಗಾಗಿದ್ದಾರೆ. ಸಾನಿಯಾ ಕುರ್ತಿ ಕಲೆಕ್ಷನ್ ಹಾಗೂ ರಾಧಿಕಾ ಫ್ಯಾಷನ್ ಟ್ರೇರ್ಸ್ ಜಾಹೀರಾತಿನ ಲಿಂಕ್ ಕಳುಹಿಸಿದ ಅಪರಿಚಿತರು ಲಿಂಕ್ ಓಪನ್ ಮಾಡ್ತಾ ಇದ್ದಂಗೆ ವಿವಿಧ ಖಾತೆಗಳಿಂದ ಬರೋಬ್ಬರಿ 2.27 ಲಕ್ಷ ಹಣ ವರ್ಗಾಯಿಸಿಕೊಂಡು ವಂಚನೆ ಮಾಡಿದ್ದಾರೆ. ಇನ್ನು ಘಟನೆ ಸಂಬಂಧ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಧಾನಿ ಮೋದಿ ಸಾಗುವ ಮಾರ್ಗದಲ್ಲಿ ಜಿಲೆಟಿನ್ ಕಡ್ಡಿಗಳು ಹಾಗೂ ಸ್ಫೋಟಕಗಳು ಪತ್ತೆಯಾಗಿದ್ದು, ಘಟನೆ ಸಂಬಂಧ ಇದೀಗ ಒಟ್ಟು 6 ಪೊಲೀಸ್ ಸಿಬ್ಬಂದಿಗಳ ತಲೆದಂಡವಾಗಿದೆ. ಕರ್ತವ್ಯ ಲೋಪ ಹಿನ್ನೆಲೆ ಒಬ್ಬ ಪಿಎಸ್ಐ, ಓರ್ವ ಎಎಸ್ಐ, 4 ಪೊಲೀಸ್ ಪೇದೆಗಳನ್ನು ಅಮಾನತು ಮಾಡಲಾಗಿದೆ. ಮೇ 10ರಂದು ಬಂದೋಬಸ್ತ್ಗೆ ನಿಯೋಜನೆ ಮಾಡಲಾಗಿತ್ತು. ಸ್ಫೋಟಕಗಳು ಪತ್ತೆಯಾದ ಸ್ಥಳದಲ್ಲಿ 6 ಸಿಬ್ಬಂದಿಯನ್ನ ನಿಯೋಜಿಸಲಾಗಿತ್ತು. ಈ ಹಿನ್ನೆಲೆ ಅಲರ್ಟ್ ಇಲ್ಲ ಎಂದು ಸಿಬ್ಬಂದಿಯನ್ನ ಅಮಾನತು ಮಾಡಲಾಗಿದೆ. ಬಳ್ಳಾರಿಯಲ್ಲಿ ಪಾಲಿಕೆ ಸದಸ್ಯೆ ಗಂಡನಿಂದ ವಂಚನೆ ಆರೋಪ ಕೇಳಿಬಂದಿದೆ. ಬಡವರಿಗೆ ಸೈಟ್ ಕೊಡಿಸುವುದಾಗಿ ಹಣ ವಸೂಲಿ ಮಾಡಿದ್ದಾರಂತೆ. ಕಾಂಗ್ರೆಸ್ ಪಾಲಿಕೆ ಸದಸ್ಯೆ ಉಮಾದೇವಿ ಪತಿ ಶಿವರಾಜ್ ವಿರುದ್ಧ ಆರೋಪ ಕೇಳಿಬಂದಿದೆ. ಬಳ್ಳಾರಿಯ ಬೂದಿಹಾಳದಲ್ಲಿರುವ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿ ಅದನ್ನು ಬಡವರಿಗೆ ಹಂಚುತ್ತೀವಿ ಅಂತ ಹಣ ವಸೂಲಿ ಮಾಡಿದ್ದಾರಂತೆ. ಸದ್ಯ ಒತ್ತುವರಿ ಮಾಡಿದ ಜಾಗವನ್ನು ಜಿಲ್ಲಾಡಳಿತ ವಶಕ್ಕೆ ಪಡೆದಿದೆ. ಘಟನೆ ಸಂಬಂಧ ಶಿವರಾಜ್ ಸೇರಿ 13 ಜನರ ವಿರುದ್ಧ ಕಂದಾಯ ಅಧಿಕಾರಿಗಳು ದೂರು ಕೊಟ್ಟಿದ್ದಾರೆ. ಈ ದೂರಿನ ಬೆನ್ನಲ್ಲೇ ಬಳ್ಳಾರಿ ಎಪಿಎಂಸಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನಕಲಿ ಕೋರ್ಟ್ ಆದೇಶ ಸಲ್ಲಿಸಿ ಜೈಲಿಂದ ಬಿಡುಗಡೆ ಹಿನ್ನೆಲೆ 8 ವರ್ಷದ ಬಳಿಕ ಜೈಲು ಶಿಕ್ಷಾ ಬಂದಿ ಮೇಲೆ ಎಫ್ಐಆರ್ ದಾಖಲಾಗಿದೆ. ತಮಿಳುನಾಡು ಮೂಲದ ಶಂಕರ್ ಆರ್ಮುಗಂ ಮೇಲೆ ಎಫ್ಐಆರ್ ದಾಖಲಾಗಿದೆ. 2001ರಲ್ಲಿ ಹಣಕ್ಕಾಗಿ ವ್ಯಕ್ತಿಯೊಬ್ಬನನ್ನ ಶಂಕರ್ ಮತ್ತು ಗ್ಯಾಂಗ್ ಕಿಡ್ನಾಪ್ ಮಾಡಿತ್ತು. ಪ್ರಕರಣ ಸಂಬಂಧ ವಿಚಾರಣೆ ನಡೆಸಿದ ಬೆಂಗಳೂರಿನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಶಂಕರ್ನನ್ನ ಅಪರಾಧಿ ಅಂತ ಘೋಷಿಸಿ ಜೀವಾವಧಿ ಶಿಕ್ಷೆ ವಿಧಿಸಲಾಗಿತ್ತು. ಆದರೆ 2018ರಲ್ಲಿ ನಕಲಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿ ಜೈಲಿಂದ ಶಂಕರ್ ಬಿಡುಗಡೆಯಾಗಿದ್ದ. ಈ ನಡುವೆ ಜೈಲು ಇಲಾಖೆಯ ಮಹಾನಿರ್ದೇಶಕರಿಗೆ ಬಂದ ಅನಾಮಧೇಯ ಪತ್ರದ ಆಧಾರದಲ್ಲಿ ವಿಚಾರಣೆ ಮಾಡಿದಾಗ ನಕಲಿ ಕೋರ್ಟ್ ಆದೇಶ ಸಲ್ಲಿಸಿರುವುದು ಬೆಳಕಿಗೆ ಬಂದಿದೆ. ಜೈಲು ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಅಥವಾ ಶಾಮೀಲಾತಿ ಬಗ್ಗೆಯೂ ತನಿಖೆ ಮಾಡಲಾಗ್ತಾ ಇದೆ. ಯಾದಗಿರಿ ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆಯಾಗಿದೆ. ಭಾರಿ ಮಳೆಗೆ ಬೃಹತ್ ಮರಗಳು ಧರೆಗುರುಳಿವೆ. ಹೊನಗೇರ ಬೆಳಗೇರ ಸಂಪರ್ಕ ರಸ್ತೆಯಲ್ಲಿ ಮರಗಳು ಧರೆಗುರುಳಿವೆ. ಬೃಹತ್ ಮರಗಳು ಬಿದ್ದ ಪರಿಣಾಮ ವಾಹನ ಸಂಚಾರ ಸ್ಥಗಿತಗೊಂಡಿತ್ತು. ಕೂಡಲೇ ಬಿದ್ದ ಮರಗಳ ತೆರವು ಮಾಡಿ ವಾಹನ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇತ್ತ ಮಂತ್ರಾಲಯದಲ್ಲೂ ಭಾರೀ ಮಳೆಯಾಗಿದೆ. ಮಂತ್ರಾಲಯ ದೇಗುಲದ ಪ್ರಾಂಗಣದಲ್ಲಿ ನಿನ್ನೆ ರಾತ್ರಿ ಮಲಗಿದ್ದ ಭಕ್ತರಿಗೆ ಭಾರೀ ಸಮಸ್ಯೆಯಾಗಿತ್ತು. ಮಳೆಯ ಆರ್ಭಟಕ್ಕೆ ತೊಂದರೆಗೀಡಾಗದ ಭಕ್ತರ ನೆರವಿಗೆ ಸ್ವತಃ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಯೇ ಧಾವಿಸಿದ್ದಾರೆ. ಪ್ರಾಂಗಣದಲ್ಲಿ ಮಲಗಿದ್ದ ಭಕ್ತರನ್ನು ಒಳಗೆ ಕಳುಹಿಸಿ ಸುರಕ್ಷಿತ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇನ್ನು ದಾವಣಗೆರೆಯಲ್ಲೂ ಮಳೆಯಿಂದಾಗಿ ನಾನಾ ಅವಾಂತರಗಳಾಗಿವೆ. ಕಮಲಾಪುರ, ಭಾನುವಳ್ಳಿ, ಕುಣೆಬೆಳಕೆರೆ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಭತ್ತದ ಬೆಳೆ ನಾಶವಾಗಿದೆ. ಹರಿಹರ ತಾಲೂಕಿನಲ್ಲೇ 100ಕ್ಕೂ ಹೆಚ್ಚು ಎಕರೆಗೂ ಅಧಿಕ ಬೆಳೆ ಹಾನಿಯಾಗಿದೆ. ಇತ್ತ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಗಾದಿಗನೂರು ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಬಳಿ ಮನೆಗಳಿಗೆ ನೀರು ನುಗ್ಗಿದ್ದು, ಮತ್ತೊಂದು ಕಡೆ ಹುಲ್ಲಿನ ಬವಣೆಗಳು ಮಳೆಯಿಂದ ಕೊಚ್ಚಿ ಹೋಗಿದೆ. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಿಂದ ಈ ಅನಾಹುತ ಆಗಿದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದು, ರಾಷ್ಟ್ರೀಯ ಹೆದ್ದಾರಿ 67 ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಧಾರವಾಡ ಜಿಲ್ಲೆಯಲ್ಲಿಯೂ ಭಾರೀ ಮಳೆ ಆಗ್ತಾ ಇದೆ. ಗ್ರಾಮೀಣ ಭಾಗದಲ್ಲಿ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ. ಇನ್ನು ಹಲವೆಡೆ ಮೋಡ ಕವಿದ ವಾತಾವರಣ ಇದೆ. ಇನ್ನು 3 ದಿನ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ.
ಬಿತ್ತನೆಗೆ ಸಿದ್ಧತೆ ಮಾಡಿಕೊಂಡಿರುವ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಇನ್ನು ಭಾರೀ ಮಳೆಗೆ ಧಾರವಾಡದಲ್ಲಿ ಕೆಲವು ರಸ್ತೆಗಳು ಜಲಾವೃತವಾಗಿದೆ. ಜನತಾ ನಗರದಲ್ಲಿ ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಮನೆಗಳಲ್ಲಿದ್ದ ದವಸ ಧಾನ್ಯಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಇದೇ ಸ್ಥಿತಿ. ಸರ್ಕಾರದ ಬಳಿ ಅನೇಕ ಬಾರಿ ಮನವಿ ಮಾಡಿದರೂ ಪ್ರಯೋಜನ ಆಗಿಲ್ಲ ಅಂತ ಜನರು ಕಿಡಿಕಾರಿದ್ದಾರೆ. ಮೈಸೂರಿನ ಪಾರಂಪರಿಕ ಕಟ್ಟಡದ ಕಾಂಪೌಂಡ್ ಈಗ ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಯ ಅನಾಹುತವನ್ನು ನೆನಪಿಸ್ತಾ ಇದೆ. ಸಂಸ್ಕೃತ ಪಾಠಶಾಲೆಯ ಕಾಂಪೌಂಡ್ ಕುಸಿಯುವ ಹಂತದಲ್ಲಿದೆ. ಬನುಮಯ್ಯ ರಸ್ತೆಗೆ ಹೊಂದಿಕೊಂಡಿರುವ ಶಾಲೆಯ ಹಿಂಭಾಗದ ಕಾಂಪೌಂಡ್ ಬೀಳುವ ಹಂತದಲ್ಲಿದೆ. ಕಾಂಪೌಂಡ್ ಬದಿಯಲ್ಲೇ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾರೆ. ಇದೇ ಸ್ಥಳದಲ್ಲಿ ವಾಹನಗಳು ನಿಲ್ಲುತ್ತೆ. ಯಾವುದೇ ಕ್ಷಣದಲ್ಲಾದರೂ ಕಾಂಪೌಂಡ್ ಕುಸಿಯುವ ಸಾಧ್ಯತೆ ಇದೆ. ಅನಾಹುತ ಸಂಭವಿಸುವುದಕ್ಕೂ ಮುನ್ನ ಕಾಂಪೌಂಡ್ ಸರಿಪಡಿಸಿ ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಈಗ ಒಂದು 2-3 ಕಡೆ ಕುಸಿತವನ್ನು ಕಂಡಿರೋದು ನಾವು ಈಗ ಗಮನಕ್ಕೆ ಬಂದಿದೆ. ಅದಕ್ಕೆ ನಾನು ಇವತ್ತು ಅಧಿಕಾರಿಗಳಿಗೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಮೈಸೂರು ಸಾಂಸ್ಕೃತಿಕ ರಾಜಧಾನಿ ಆಗಿರೋದ್ರಿಂದ ಮೈಸೂರಿನಲ್ಲಿ ಹೆರಿಟೇಜ್ ಬಿಲ್ಡಿಂಗ್ಗಳು ತುಂಬ ಇದೆ. ಅದಕ್ಕೆ ಆದಂಥ ಮೈಸೂರು ಹೆಸರುವಾಸಿಯಾಗಿದೆ. ಮುಂದಿನ ತಿಂಗಳಲ್ಲಿ ಮಳೆ ಅಭಾವ ಇರೋದ್ರಿಂದ ಅದಕ್ಕೋಸ್ಕರ ನೀವು ಹೆರಿಟೇಜ್ ಬಿಲ್ಡಿಂಗ್ಗಳು ಎಲ್ಲೆಲ್ಲಿದೆ ಅದಕ್ಕೆ ಅದಕ್ಕೆ ಆದಂಥ ಒಂದು ಸಮಿತಿಯನ್ನು ಮಾಡಿ ಅದನ್ನು ಪರಿಶೀಲನೆ ಮಾಡಿ ಯಾವುದ್ಯಾವುದೋ ಕುಸಿಯಕ್ಕಂಥ ಹಾದಿಗಳಿದೆ ಅದನ್ನು. ಬೆಳಗಾವಿ ಸುವರ್ಣಸೌಧದಲ್ಲಿ ಮುಂಗಾರು ಅಧಿವೇಶನ ಬಹುತೇಕ ಫಿಕ್ಸ್ ಎನ್ನಲಾಗಿದೆ. ಚಳಿಗಾಲದ ಅಧಿವೇಶನದ ಬದಲಾಗಿ ಮುಂಗಾರು ಅಧಿವೇಶನಕ್ಕೆ ಜಿಲ್ಲಾಡಳಿತ ಪೂರ್ವ ಸಿದ್ಧತೆ ಮಾಡಿಕೊಂಡಿದೆ. ಈಗಾಗಲೇ ಡಿಸಿ ಮೊಹಮ್ಮದ್ ರೋಷನ್ ನೇತೃತ್ವದಲ್ಲಿ ಅಧಿವೇಶನದ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಶಿಂಧೆ, ಕಮಿಷನರ್ ಭೂಷಣ್ ಬೊರಸೆ, ಎಸ್ಪಿ ರಾಮರಂಜನ್ ಸೇರಿದಂತೆ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಚಿತ್ರದುರ್ಗದಲ್ಲಿ ಕುಡಿಯೋ ನೀರಿನ ಗೋಳು ತಪ್ಪಿಲ್ಲ. ಬೇಸಿಗೆ ಮುಗಿತಾ ಬಂತು, ಇನ್ನೇನು ಮಳೆಗಾಲ ಆರಂಭ ಆಗ್ತಾ ಇದೆ. ಇಂತಹ ಹೊತ್ತಲ್ಲೂ ಕೂಡ ಹನಿ ನೀರಿಗೆ ಹಾಹಾಕಾರ ಇದೆ. ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಹಲವು ಹಳ್ಳಿಗಳಲ್ಲಿ ಜಲಕ್ಷಾಮ ಉಂಟಾಗಿದೆ. ಪ್ರತಿನಿತ್ಯ ಜೀವಜಲಕ್ಕಾಗಿ ಸಾರ್ವಜನಿಕರು ಪರದಾಡ್ತಾನೆ ಇದ್ದಾರೆ. ಬಿಜಿ ಕೆರೆ ಸೇರಿ ಸುತ್ತಮುತ್ತಲಿನ ಗ್ರಾಮದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದ್ದು, ತಳ್ಳೋ ಗಾಡಿಗಳಲ್ಲಿ ಕುಡಿಯುವ ನೀರಿಗಾಗಿ ಮಹಿಳೆಯರು ಮಕ್ಕಳು ಹರಸಾಹಸ ಪಡ್ತಿದ್ದಾರೆ. ಶಾಸಕ ಎನ್ವೈ ಗೋಪಾಲಕೃಷ್ಣ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿ ನೀರಿನ ವ್ಯವಸ್ಥೆಗೆ ಆಗ್ರಹಿಸಿದ್ದಾರೆ. ಒಂದು ಸೈಡ್ ಮೈಸೂರಿನ ಮೂಗೂರು ತ್ರಿಪುರ ಸುಂದರಿ ದೇವಸ್ಥಾನದಲ್ಲಿ ಅರ್ಚಕರ ನಡುವೆ ವಾಗ್ವಾದವಾಗಿದೆ. ಟಿ ನರಸೀಪುರ ತಾಲೂಕಿನ ಮೂಗೂರು ಗ್ರಾಮದ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನದಲ್ಲಿ ಪೂಜೆ ಸರದಿ ವಿಚಾರವಾಗಿ ಅರ್ಚಕರ ನಡುವೆ ವಾಗ್ವಾದವಾಗಿದೆ. ಡಿಸಿ, ತಹಶೀಲ್ದಾರ್ ಹಾಗೂ ಹೈಕೋರ್ಟ್ ಆದೇಶ ಇದ್ರೂ ಕೂಡ ಪೂಜೆಗೆ ಅವಕಾಶ ನೀಡುತ್ತಿಲ್ಲ ಅಂತ ಆರೋಪಿಸಲಾಗಿದೆ. ಕಳಸಪ್ಪ ಅವರಿಗೆ ಪೂಜೆ ಸರದಿ ನೀಡದೆ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ಸಾಹೇಬ್ರೆ, ನಿಮ್ಮ ಆದೇಶನ ಪಾಲಿಸ್ತಾ ಇಲ್ಲ. ಇಲ್ಲಿ ನಾವು ಬಂದ್ ಕರ್ತಿದ್ದಾರೆ ಅರ್ಚಕರು, ಎಲ್ಲ ಅರ್ಚಕರು ಸೇರಿ. ಹಳೆ ಆದೇಶ ಕ್ಯಾನ್ಸಲ್ ಮಾಡ್ರೆ, ಹೊಸ ಆದೇಶ ಬಂದ್ಮೇಲೆ ಹಳೆ ಆದೇಶ ಕ್ಯಾನ್ಸಲ್ ಆದಂಗೆ. ಪ್ಲೇ ಆಫ್ ರೇಸ್ನ ಮಹತ್ವದ ಹಾಗೂ ಲೀಗ್ನ ಕಡೆಯ ಪಂದ್ಯಗಳು ಇವತ್ತು ನಡೆಯಲಿದೆ. ಮಧ್ಯಾಹ್ನ ಮುಂಬೈ ವಿರುದ್ಧ ರಾಜಸ್ಥಾನ ಸೆಣಸಾಡಲಿದೆ. ಈ ಪಂದ್ಯದಲ್ಲಿ ಆರ್ಆರ್ ಟೀಮ್ ಗೆದ್ರೆ 4ನೇ ತಂಡವಾಗಿ ಪ್ಲೇ ಆಫ್ ಪ್ರವೇಶಿಸಲಿದ್ದು, ಕೋಲ್ಕತಾ ಹಾಗೂ ಪಂಜಾಬ್ ಹೊರಬೀಳಲಿದೆ.